ವೇದಿಕೆಯ ಮುಂಭಾಗದಲ್ಲಿರುವ ಗಣ್ಯರಿಗೆ ಹಾಗೂ ನಿರ್ಣಾಯಕರಿಗೆ ನಮಿಸುತ್ತಾ ನಾನಿಂದು ನಮ್ಮ ದೇಶ ಎದುರಿಸುತ್ತಿರುವ ಒಂದು ಕರಾಳ ಸತ್ಯದ ಪಕ್ಷಿ ನೋಟವನ್ನು ಪರಿಚಯಿಸಲು ಇಚ್ಛಿಸುತ್ತಿದ್ದೇನೆ. ಆರೋಗ್ಯವೇ ನಮ್ಮ ಸಂಪತ್ತು, ಕಡೆಗಾಣಿಸಿದರೆ ಕಾದಿದ್ದೇ ಆಪತ್ತು ಎಂಬ ಗಾದೆ ಮಾತು ಪ್ರಚಲಿತ. ಆದರೆ ಆರೋಗ್ಯ ಕಾಪಾಡುವ ಹೆಸರಿನಲ್ಲಿ ನಡೆಯುತ್ತಿರುವ ಸಮಸ್ಯೆಗಳನ್ನು ಕಡೆಗಾಣಿಸುವಂತಿಲ್ಲ. ನನ್ನಲ್ಲಿ ಮೂಡುವ ಪ್ರಶ್ನೆ, ಜನರ ಆರೋಗ್ಯ ವೈದ್ಯರ ಕೈಯಲ್ಲೋ ಅಥವಾ ಮೆಡಿಕಲ್ ಮಾಫಿಯಾದ ಕಪಿಮುಷ್ಟಿಯಲ್ಲೋ? ಇದೇ ನಾನಿಂದು ಆಯ್ದುಕೊಂಡ ವಿಷಯ. ನಿಮಗೆ ಗೊತ್ತೇ, ಝೀ ನ್ಯೂಸ್ನಲ್ಲಿ ಪ್ರಕಟವಾದಂತೆ ಭಾರತದಲ್ಲಿ ನಡೆಯುವ ಒಟ್ಟು ಶಸ್ತ್ರಚಿಕಿತ್ಸೆಗಳಲ್ಲಿ 55% ಹೃದಯ ಶಸ್ತ್ರಚಿಕಿತ್ಸೆ, 48% ಹಿಸ್ಟೆಕ್ಟಮಿ, 47% ಕ್ಯಾನ್ಸರ್ ಚಿಕಿತ್ಸೆ ಹಾಗೂ 45% ಸಿಸೇರಿಯನ್ ಡೆಲಿವರಿಗಳು ಕೇವಲ ಜನಸಾಮಾನ್ಯರಿಂದ, ವಿಮೆ ಕಂಪನಿಗಳಿಂದ ಹಣ ಕಸಿಯಲು ಮಾತ್ರ ನಡೆಯುತ್ತಿವೆ. ಅದೇ ರೀತಿ ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆಯಲ್ಲಿ ಆಗಲೇ ಸತ್ತ ಹೆಣವನ್ನು ಜೀವಂತ ಎಂದು ತೋರಿಸಿ ಚಿಕಿತ್ಸೆ ನೀಡಿ ಹಣ ವಸೂಲಿ ಮಾಡಿದಂಥ ಅತ್ಯಂತ ಅಮಾನುಷ ವಂಚನೆಯ ದಾಖಲೆಗಳಿವೆ. ಸಂಗೀತಾ ಕಶ್ಯಪ್ ಅವರು ಕಾನ್ಪುರದಿಂದ ದೆಹಲಿಯ ಫೋರ್ಟಿಸ್ ಆಸ್ಪತ್ರೆಗೆ ವೈದ್ಯಕೀಯ ಪರೀಕ್ಷೆಗಾಗಿ ಬಂದಾಗ ಡಾಕ್ಟರ್ಗಳ ಮಧ್ಯೆ ಡೋನರ್ಗಳು ಎಂಬ ಪದವನ್ನು ಕೇಳಿ ಅನುಮಾನಗೊಂಡು ತಕ್ಷಣ ಅಲ್ಲಿಂದ ತಪ್ಪಿಸಿಕೊಂಡು ಪೊಲೀಸರಿಗೆ ದೂರು ನೀಡಲು ಹೋದಾಗ ಅಂಗಾಂಗಗಳ ಕಳ್ಳ ಸಾಗಣೆಯ ಜಾಲ ಬಯಲಿಗೆ ಬಂತು. ಅಪೋಲೋ, ಅಪೆಕ್ಸ್ನಂತಹ ಕಂಪನಿಗಳು ಹಾಗೂ ಆಸ್ಪತ್ರೆಗಳು ಕೋವಿಡ್ ಅವಧಿಯಲ್ಲಿ ನಕಲಿ ಕೋವಿಡ್ ಪ್ರಕರಣಗಳಿಗೆ ವಿಮೆ ಕಂಪನಿಗಳಿಂದ ಹಣ ಪಡೆದಿರುವ ವಿಷಯ ನಮಗೆಲ್ಲರಿಗೂ ತಿಳಿದಿದೆ. ಈ ಸಮಯದಲ್ಲಿ ಡೋಲೋ ತಯಾರಕರು ಹಾಗೂ ಔಷಧ ತಯಾರಕರು ವೈದ್ಯರಿಗೆ ನಗದು, ಐಷಾರಾಮಿ ವಸ್ತು ಹಾಗೂ ವಿದೇಶ ಪ್ರವಾಸದ ಆಮಿಷ ನೀಡಿರುವ ವಿಷಯ ನಮಗೆ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾನ ಗಮನಕ್ಕೂ ಬಂದಿದೆ. ಟೆಮಿಕ್ಯೂರ್ ಎಂಬ ಕ್ಯಾನ್ಸರ್ ಔಷಧವನ್ನು 1950 ರೂಪಾಯಿಗೆ ಸರಕಾರದಿಂದ ಆಸ್ಪತ್ರೆಗಳು ಪಡೆದರೆ ರೋಗಿಗಳಿಗೆ 18,645 ರೂಪಾಯಿಗಳ ಬಿಲ್ಲನ್ನು ಮಾಡಲಾಗುತ್ತದೆ. ಇನ್ನೊಂದು ದೊಡ್ಡ ವಂಚನೆ ಎಂದರೆ ಡಯಾಗ್ನೋಸಿಸ್ ಸ್ಕ್ಯಾಮ್. ಪ್ಯಾಥಾಲಜಿ ಲ್ಯಾಬ್ಗಳಲ್ಲಿ 1-2 ಟೆಸ್ಟ್ಗಳನ್ನು ನಡೆಸಿ ಉಳಿದ ಟೆಸ್ಟ್ಗಳ ವರದಿಯನ್ನು ನಕಲಿಯಾಗಿ ತಯಾರಿಸುತ್ತಾರೆ. ಕೊನೆಯದಾಗಿ ವೈದ್ಯೋ ನಾರಾಯಣೋ ಹರಿ ಎಂಬ ಮಾತನ್ನು ನಾವೆಲ್ಲರೂ ಕೇಳಿದ್ದೇವೆ. ಆದರೆ ಪದ್ಮವಿಭೂಷಣ ಪಡೆದಿರುವ ಡಾಕ್ಟರ್ BM ಹೆಗಡೆ ಅವರ ಹೊಸ ಶ್ಲೋಕವನ್ನು ಕೇಳಿದ್ದೀರಾ? ವೈದ್ಯರಾಜ ನಮಸ್ತುಭ್ಯಂ, ಯಮರಾಜ ಸಹೋದರ, ಯಮಸ್ತು ಹರತಿ ಪ್ರಾಣನ್, ವೈದ್ಯೋ ಪ್ರಾಣನ್ ಧನಾತೀಚ. ಅಂದರೆ ಯಮರಾಜನು ಪ್ರಾಣವನ್ನು ಕಿತ್ತುಕೊಂಡರೆ ವೈದ್ಯರಾಜನು ಪ್ರಾಣದೊಂದಿಗೆ ಹಣವನ್ನು ದೋಚುತ್ತಾನಂತೆ. ವಂದನೆಗಳು. ವೆಲ್ ಬಿಗನ್ ಇಸ್ ಹಾಫ್ ಡನ್ ಅಂತ ಒಂದು ಮಾತಿದೆ. ಸೊ ಯು ಸ್ಟಾರ್ಟೆಡ್ ವೆಲ್ ವಿತ್ ದ ಗಾದೆ and the ending was also very brilliant. Dr. BM Hegde ಅವರ ಒಂದು ಮಾತಿನೊಂದಿಗೆ ನೀವು ಕ್ಲೋಸ್ ಮಾಡಿದ್ರಿ. Thank you, sir. So that part was really nice and your appearance is very nice actually. ನೀವು ಶಾಲ್ ಹಾಕಿರೋ ರೀತಿ ಮತ್ತೆ the combination of ಇದು white and red and blue, everything is matching. Yes, and ನೀವು ಒಟ್ಟಾರೆ ನೀವು ಅಪಿಯರ್ ಆಗಿರೋ ರೀತಿ ತುಂಬಾ ಚೆನ್ನಾಗಿತ್ತು. ಸರ್, ಈ ವೈಟ್ ಕುರ್ತಾ ಹಾಕೊಂಡದ್ದು ಯಾಕಂದ್ರೆ ವೈಟ್ ಇಸ್ ದ ಸಿಂಬಲ್ ಆಫ್ ಪ್ಯೂರಿಟಿ ಅಂತ. ಅಂಡ್ ಆಲ್ಸೋ ಜನರಿಗೆ ವೈಟ್ ಅಂತ ನೋಡಿದ ಕೂಡಲೇ ನೆನಪಾಗೋದು ಫಸ್ಟ್ ಡಾಕ್ಟರ್ ಹಾಕೊಳ್ಳೋ ಕೋಟ್. ಸೊ ಐ ಥಾಟ್ ಇಟ್ ವಿಲ್ ಬಿ ಅ ಗುಡ್ ಸಿಂಬಲಿಸಮ್ ಬಿಟ್ವೀನ್ ದ ಟೂ ಟಾಪಿಕ್ಸ್. ದಟ್ಸ್ ನೈಸ್. ಓಕೆ, ಈಗ ಇದರಲ್ಲಿ ಒಂದು ನಾನು ಹೇಳ್ಬೋದು, ದಿಸ್ ಕುಡ್ ಆ್ಯಕ್ಚುಲಿ ಅಂದರೆ ನಿಮ್ಮ ಪ್ರೆಸೆಂಟೇಷನ್ ಇನ್ನೂ ನೀವು ಬೆಟರಾಗಿ ಮಾಡಬಹುದು ಶ್ರೀನಿಕಾ. ಹೇಗೆ ಅಂತಂದರೆ ಸ್ವಲ್ಪ ಏರಿಳಿತಗಳು, ಸ್ವಲ್ಪ ಸ್ಟ್ರೆಸ್ ಮಾಡೋದು, ಸ್ವಲ್ಪ ಕಡಿಮೆ ಸ್ಟ್ರೆಸ್ ಮಾಡೋದ್ರಿಂದ ನಿಮ್ಮ ಮಾತನ್ನು ಇನ್ನಷ್ಟು ಚೆನ್ನಾಗಿ ನೀವು ಪ್ರೆಸೆಂಟ್ ಮಾಡೋದಕ್ಕೆ ಸಾಧ್ಯ ಇದೆ. ಓಕೆ ಸರ್. ಆ್ಯಸ್ ಇಟ್ ಈಸ್ ಯು ಸ್ಪೀಕ್ ವೆಲ್, ಬಟ್ ಲಿಟಲ್ ಬಿಟ್ ಆಫ್ ಟ್ಯೂನಿಂಗ್ ಆ್ಯಂಡ್ ಟೋನಿಂಗ್ ಈಸ್ ರಿಕ್ವೈರ್ಡ್. ದಟ್ಸ್ ಒನ್ ಥಿಂಗ್. ಸೆಕೆಂಡ್, ಈಗ ತೇಜಸ್ ಜೊತೆ ನೀವು ಮಾತಾಡ್ತಾ ಇದ್ರಿ. ತೇಜಸ್ ಅವ್ರ ಜೊತೆ ಮಾತನಾಡ್ತಾ ಇರಬೇಕಾದ್ರೆ ಆ ಒಂದು ಅಂದರೆ ನಮ್ಮ ಗ್ರಾಂಥಿಕ ಕನ್ನಡದಲ್ಲೇ ಮಾತಾಡ್ತಿದ್ರಿ ನೀವು. ಸೊ ಹಾಗೆ ಬೇಡ ಅಂತ ಅನಿಸುತ್ತೆ ನನಗೆ. ದ್ಯಾಟ್ ಈಸ್ ಅಗೇನ್ ಮೈ ಪರ್ಸ್ನಲ್ ಒಪಿನಿಯನ್. ನೀವು ನೇರವಾಗಿ, ಈಗ ಅವರು ಆ್ಯಂಕರ್ ಇರ್ಬೋದು, ನೀವು ಸ್ಪರ್ಧಿ ಇರ್ಬೋದು, ಬಟ್ ನಿಮ್ಮ ಇಬ್ಬರ ಮಧ್ಯೆ ಒಂದು ಮಾತುಕತೆ ಆಗುವಾಗ ಒಂದು ಆತ್ಮೀಯತೆ ಇರಲಿ ಅಲ್ಲಿ. ಆಗ ಇನ್ನೂ ಚೆನ್ನಾಗಿ ನಾವು ಪ್ರೆಸೆಂಟ್ ಮಾಡ್ಬೋದು ನಮ್ಮನ್ನು ಅಂತ ಅನಿಸುತ್ತೆ. ಸ್ಟ್ಯಾಟಿಸ್ಟಿಕ್ಸ್ ಎವ್ರಿಥಿಂಗ್ ವಾಸ್ ನೈಸ್. ಸೊ ಓವರ್ ಆಲ್ ಲೈಕ್ ಯುವರ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಸರ್.
ನಿಮ್ಮ ಭಾಷಣದಲ್ಲಿ ಮತ್ತು ಮಾತನಾಡುವಾಗ ನೀವು ಹೇಳಿದಿರಿ ಅಜ್ಜ ನಮಗೆ ಸೆಲೆಕ್ಟ್ ಇಂದ ಟಾಪಿಕ್ ಎಲ್ಲ ಹೆಲ್ಪ್ ಮಾಡಿದರು, ಸ್ಟ್ಯಾಟಿಸ್ಟಿಕ್ಸು ನೀವು ವೆರಿಫೈ ಮಾಡಿದ್ರಿ, ಎಲ್ಲ ಸುಮಾರು ಬಿಟ್ರಿ ಅಲ್ವಾ? ಇಲ್ಲ ಸರ್, ಆ್ಯಕ್ಚುಲಿ ವೆರಿಫೈ ಮಾಡಿದ್ದೇನೆ. ಮತ್ತು ನನಗಿಂತ ಜಾಸ್ತಿ ನನ್ನ ಅಮ್ಮ ಮತ್ತು ಅಜ್ಜ ನನಗೆ ಹೆಲ್ಪ್ ಮಾಡಿದ್ದಾರೆ. ಅವರೇ ಸ್ಪೀಚ್ ಎಲ್ಲ ಹೀಗೇ ಪ್ರಿಪೇರ್ ಆಗಿರಿ. ಯಾರು ಎಂಥ ಪ್ರಶ್ನೆ ಕೇಳಿದ್ರು ಕೂಡ ನಾನು ವೆರಿಫೈ ಮಾಡಿದ್ದೇನೆ, ಕ್ರಾಸ್ ಚೆಕ್ ಮಾಡಿದ್ದೇನೆ, ಅದು ಮಾಡಿದ್ದೇನೆ, ಇದು ಮಾಡಿದ್ದೇನೆ, ಮಾಡದಿದ್ರೂ ಕೂಡ ತೊಂದರೆ ಇಲ್ಲ, ಬಿಡು. ನೀನು ತುಂಬ ಬಿಡ್ತಿದೆಯಲ್ಲ? ಇಲ್ಲ ಸರ್, ಮಾತಾಡುವಾಗ ಸುಮಾರು ಬಿಡ್ತಿ, ಬಹುತ್ ಫೇಂಗ್ತಿಯೇ. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.